ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದು ಬಂದು ಅಂಗಡಿಗೆ ಕಟ್ಬೋದು, ಶಾಪ್ಗಳಿಗೆ ಕಟ್ಬೋದು, ಮನೆಗೆ ಕಟ್ಬೋದು, ವೆಹಿಕಲ್ಸ್ಗೆ ಕಟ್ಬೋದು. ಏನೇ ಒಂದು ಎನಿ ಒನ್ ಬಿಸ್ನೆಸ್ ಪ್ರಾಪಸ್ ಏನಿದ್ರೂ ಕೂಡ ಅದಕ್ಕೆ ಕಟ್ಬೋದು. ಇಲ್ಲಾಂದರೆ ಮನೆಗೆ ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಇದೆ, ಕಷ್ಟ ಮೇಲೆ ಕಷ್ಟ ಬರ್ತಾ ಇದೆ, ಮತ್ತು ಹಣಕಾಸಿನ ಸಮಸ್ಯೆ ತುಂಬ ಇದೆ, ಸಾಲ ತುಂಬ ಇದೆ, ಒಡವೆ ಬ್ಯಾಂಕಲ್ಲಿದೆ ಅಂತ ತುಂಬ ಕಷ್ಟಗಳು ಏನೆಲ್ಲ ಇದೆ, ತುಂಬ ಜನಕ್ಕೆ ನಿವಾರಣೆ ಆಗ್ತಾ ಇದೆ. ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಆರ್ಡರ್ ಮಾಡಿದ ಎಲ್ಲರಿಗೂ. ಅಸ್ಸಲಾಮುಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬ ಜನ ರೆಸ್ಪಾನ್ಸ್ ಮಾಡಿಸ್ತಾ ಇದ್ದೀರಾ, ತುಂಬ ಜನ ಸ್ಫಟಿಕನ ತೊಗೊಂಡು ಮತ್ತೆ ಇನ್ನಷ್ಟು ಜನಕ್ಕೆ ಹೇಳ್ತಾ ಇದ್ದೀರಾ. ನಮ್ಮ ಹೆಣ್ಮಕ್ಳು ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಯಾರೆಲ್ಲ ಮತ್ತೆ ತಗೋತಿದ್ದೀರಾ ಅವರಿಗೆ ನಾನು ಫ್ರೀಯಾಗಿ ಸ್ಫಟಿಕ ಪೌಡರ್ನ ಕೊಡ್ತಾ ಇದ್ದೀನಿ. ನೀವು ಮತ್ತೆ ಎರಡನೇ ಸತಿ ತಗೋತಾ ಇದ್ದೀರಾ ಅಂತ ಹೇಳಿದ್ರೆ ಅವರು ನನಗೆ ಹೇಳಿ, ನಾನು ಎರಡನೇ ಸತಿ ತಗೋತಾ ಇರೋದು ಅಂತ. ಆವಾಗ ನಾನು ನಿಮಗೆ ಫ್ರೀಯಾಗಿ ಸ್ಫಟಿಕ ಪೌಡರ್ನು ಕೂಡ ಕೊಟ್ಟು ಕಳಿಸ್ತೀನಿ ನಿಮಗೋಸ್ಕರ. ಸರಿನಾ? ಕೇಳಿ ಇಸ್ಕೊಳ್ಳಿ. ಯಾಕೆಂದರೆ ನಾನು ಆರ್ಡರ್ಸ್ ತುಂಬ ಇರುತ್ತಲ್ಲ, ನಾನು ಮರ್ತೋಗಿರ್ತೀನಿ. ಕೇಳಿ ಇಸ್ಕೊಳ್ಳಿ, ನಾನು ಅಲ್ಲೇ ಟಿಕ್ ಮಾಡಿರ್ತೀನಿ ನಿಮ್ಮ ಹೆಸರನ್ನು. ಇವತ್ತು ನನಗೆ ಒಂದೇ ದಿನದಲ್ಲಿ 20,000 ಸಂಪಾದನೆ ಮಾಡಿದೆ. ಹೇಗೆ ಗೊತ್ತಾ? ಹೆಣ್ಮಕ್ಳು ಮನೇಲೇ ಕೂತ್ಕೊಂಡು ಸಂಪಾದನೆ ಮಾಡೋದು ಅನ್ನೋದು ಇದು ಒಂದು ದಾರಿ ಆಗಿರುತ್ತೆ. ತುಂಬ ಈಸಿ, ತುಂಬ ಅಂದರೆ ಈಸಿ. ಬಟ್ ನಂಬಿಕೆ ಇರೋರು ಇರಬೇಕಾಗುತ್ತೆ. ಇದು ಹೇಗೆ ಏನು ಅನ್ನೋದನ್ನ ಹೇಳ್ಕೊಡ್ತೀನಿ. ಇದು ಬಂದು ಯಾವ ಥರ ಅಂತ ಹೇಳಿದ್ರೆ ಕುಳ್ಕೋ ಚೀಟಿ ತುಂಬ ಜನಕ್ಕೆ ಗೊತ್ತಿದೆ ಅಲ್ವಾ? ಲ್ಯಾಟ್ರಿ ಚೀಟಿ ಅಂತಲೂ ಕರೀತಾರೆ, ಮತ್ತು ಕುಳ್ಕೋ ಚೀಟಿ ಅಂತಲೂ ಕರೀತಾರೆ. ಇವಾಗ ನಿಮ್ಮ ಅಕ್ಕಪಕ್ಕ ಜನಗಳು, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗಳು ಅವ್ರನ್ನ ಜೊತೆ ಮಾಡಿಕೊಂಡು ನೀವು ಈ ಥರ ಚೀಟಿನ ನೀವು ಆರಂಭನ ಮಾಡ್ಬೋದು. ಎಷ್ಟಾದರೂ ಮಾಡ್ಬೋದು, 10,000 ಮಾಡ್ಬೋದು, 5,000 ಮಾಡ್ಬೋದು, ಅಥವಾ 20,000, 15,000, 30,000, 50,000 ಅಷ್ಟುವರೆಗೂ ಕೂಡ ಮಾಡ್ಬೋದು. ಇದು ಬಂದು ನಾನು ಎಷ್ಟು 20,000 ಓಪನ್ ಮಾಡಿದ್ದೀನಿ. ಮತ್ತು ಫಸ್ಟೊಂದು ಆಲ್ರೆಡಿ ಒಂದು ನಡೀತಾ ಇದೆ 20,000, ಮತ್ತು ಇನ್ನೊಂದು ಬೇಕು ಮಾಡಿ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ ಅಂತ ತುಂಬ ಜನ ಕೇಳಿದ್ದಕ್ಕೆ ಮತ್ತೆ ನಾನು ನೆನ್ನೆ ಓಪನ್ ಮಾಡಿದೆ ಈ ಚೀಟಿ. ಅದನ್ನು ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು ಅಂದ್ಕೊಂಡು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಹೆಣ್ಮಕ್ಳು ಚೀಟಿಯಿಂದ ಮೋಸ ಹೋಗಿದ್ದಾರೆ ಅಲ್ವಾ? ಚೀಟಿಯಿಂದ ಮೋಸ ಹೋಗಿದ್ದಾರೆ. ಎಷ್ಟೋ ಜನ ಕಟ್ತೆ ಹೊಡೋಗಿದ್ದಾರೆ, ಎಷ್ಟೋ ಜನ ಹಾಕ್ಸ್ಕೊಂಡಿದ್ದವ್ರೆ ಮೋಸ ಮಾಡಿದ್ದಾರೆ. ಆ ಥರ ಇರಬೇಕಾದ್ರೆ ಇದು ಜಸ್ಟ್ ಸಿಂಪಲ್ಲಾಗಿ ನಾವು ಸ್ವಲ್ಪ ಅಮೌಂಟನ್ನ ಹಾಕಿ ನಾವುಗಳೇ ಚೀಟಿಗಳನ್ನ ಹಾಕ್ಕೊಂಡು ನಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ಇವಾಗ ನಮ್ಮ ಕುಟುಂಬದವರೇ, ಇವಾಗ ನಮ್ಮನೇಲೇ ಅಂದ್ಕೊಳ್ಳಿ, ನಮ್ಮನೇಲೇ ನಮ್ಮಮ್ಮ ಹಾಕಿದ್ದೀನಿ, ನಾನು ಹಾಕಿದ್ದೀನಿ, ನನ್ನ ಹಸ್ಬೆಂಡ್ ಹಾಕಿದ್ದಾರೆ. ಆ ಥರ ಇವಾಗ ಚಿಕ್ಕ ಅಮೌಂಟ್ ಇರೋದ್ರಿಂದ ನನ್ನ ಮಕ್ಳಿಗೂ ಕೂಡ ಹೇಳ್ಬೋದು. ಈಗ ಮಕ್ಕಳು ಕೂಡ ಪ್ಯಾಕೆಟ್ ಮನಿ ಕೊಡ್ತೀವಲ್ಲ, ಅವರು ಕೂಡ ಹೇಳಿ ಅವ್ರ ಕೈಲೂ ಹಾಕ್ಸ್ಬೋದು. ಈಗ ಒಂದು ಸೇವಿಂಗ್ಸ್ ಅಂತ ಆಗುತ್ತೆ ಇದು. ಹಾಗಾಗಿ ಮನೇಲಿರೋರೇ ಕೂಡ ಇದನ್ನು ಮಾಡ್ಕೋಬೋದು. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ನಿಮ್ಮ ಕುಟುಂಬದವರೇ ಕೂಡ ಇದನ್ನು ಮಾಡ್ಬೋದು. ಇದು 20 ತಿಂಗಳು ನಡೆಯುತ್ತೆ. 20 ತಿಂಗಳಿಗೆ 20 ಜನ ಬೇಕಾಗಿರುತ್ತೆ. 20 ಜನ ಅಂದರೆ ಒಬ್ಬರು 2-3 ಹಾಕ್ಕೊಂಡ್ರೆ ಇನ್ನೂ ಕಡಿಮೆ ಜನನೇ ಸಾಕು. ಇಲ್ಲ ಒಂದೊಂದು ಹಾಕೋತೀನಿ ಅಂತ ಹೇಳಿದ್ರೆ 20 ಜನ ಬೇಕಾಗುತ್ತೆ. ಇವಾಗ ನಮ್ಮ ಮನೆಗಳೆಲ್ಲ ನಾವೇ 2-3 ಆ ಥರ ಹಾಕ್ಕೊಂಡಿದ್ದೀವಿ. ಯಾಕಂದರೆ ಇದು ಈಸಿ, ನಂಬಿಕೆ ಇದೆ, ನಮ್ಮವರೇ ಅಲ್ವಾ? ಹಾಗಾಗಿ ತುಂಬ ನಂಬಿಕೆ ಇಟ್ಟು ನಾವು ಮಾಡ್ತಾಯಿದ್ವಿ. 20,000 ಅಂದ್ರೂ ಆರಾಮಾಗಿ 2 ತಿಂಗಳಿಗೆ 2,000 ಹಾಕಬೇಕಾಗುತ್ತೆ. ಹಾಗಾಗಿ ನಾವು ಕಟ್ಕೋಬೋದು. ಮೊದಲನೇ ತಿಂಗಳು ಚೀಟಿ ಬಂದು ಒಬ್ಬರಿಗೆ ಹೋಗುತ್ತೆ. ಒಬ್ಬರು ಯಾರಾದರೂ 20 ಜನದಲ್ಲಿ ಒಬ್ಬರು ಏನಿರ್ತಾರೆ ಅವರಿಗೆ ಒಂದು ಚೀಟಿ ಹೋಗುತ್ತೆ. ಇನ್ನು ನಾನು ಹೋಗ್ತಾ ಕ್ಲಿಯರಾಗಿ ಹೇಳ್ಕೊಡ್ತೀನಿ, ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡ್ಕೋಬೇಡಿ. ಎರಡನೇದು ಬಂದು ಏಜೆಂಟ್ಗೆ ಹೋಗುತ್ತೆ. ಅದೇ ನನಗೆ ಬಂದು 20,000 ಏಜೆಂಟ್ ಚೀಟಿ ಅಂತ ಸಿಗುತ್ತೆ. ಒಂದೇ ದಿನದಲ್ಲಿ ನಾನು ಏಜೆಂಟ್ ಆದರೆ 20 ತಿಂಗಳು ನಡೆಸಬೇಕಾಗುತ್ತೆ. ತಿಂಗಳು ನಾನು ಆ ಚೀಟಿನ ಒಂದು 1/2 hour
ಆಗುತ್ತೆ ಅಷ್ಟೇ, ಹಾಫ್ ಆನ್ ಅವರ್ ಆಗುತ್ತೆ ಅಷ್ಟೇ. ಹಾಫ್ ಆನ್ ಅವರ್ ತಿಂಗಳು ಚೀಟಿಗೆ ಅಂತ ಟೈಮ್ ಕೊಟ್ಟರೆ ಆ 20,000 ಅನ್ನೋದು ಏಜೆಂಟ್ ಅನ್ನೋರಿಗೆ ಅಂದರೆ ನನಗೆ ಚೀಟಿ ಬರುತ್ತೆ. ಇದು ಬಂದು 20 ತಿಂಗಳು ಕಂಟಿನ್ಯೂ ಮಾಡಬೇಕಾಗುತ್ತೆ. ನೀವು ತುಂಬ ನಂಬಿಕೆ ಇರೋರನ್ನ ಸೇರಿಸ್ಕೊಳ್ಳಿ. ಚೆನ್ನಾಗಿ ಕಟ್ಟೋರು, ನಂಬಿಕೆ ಇರೋರು, ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ಹಾಗೆ ಗೊತ್ತಿರೋರನ್ನ ಮಾತ್ರ ಸೇರಿಸ್ಕೊಳ್ಳಿ. ನೀವೇ ಮನೇಲಿ ಈ ಥರ ಚೀಟಿನ ಓಪನ್ ಮಾಡ್ಕೋಬಹುದು. ಹೆಣ್ಮಕ್ಳು ಯಾರೆಲ್ಲ ಇದ್ದೀರಾ, ನಾನು 20,000 ಮಾಡಿದ್ದೀನಿ ಅಂತ ನೀವು ಅಷ್ಟೇ ಮಾಡಬೇಕು ಅಂತ ಏನಿಲ್ಲ. ಫಸ್ಟಾಗಿ ನೀವು ಸ್ಟಾರ್ಟ್ ಮಾಡ್ತೀರಾ ಅಂದರೆ ಜಸ್ಟ್ ನೀವು 5,000ಇಂದನೂ ಸ್ಟಾರ್ಟ್ ಮಾಡ್ಬೋದು. 5,000 ಅಂದರೆ 500 ರೂಪಾಯಿ ತಿಂಗಳಿಗೆ ಕಟ್ಟೋ ಹೋಗಿರುತ್ತೆ. 5,000ನ ಸ್ಟಾರ್ಟ್ ಮಾಡ್ಬೋದು. ಅದಾದಮೇಲೆ ನೀವು ಹೋಗ್ತಾ ಹೋಗ್ತಾ ನೀವು ಚೀಟಿ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದರೆ ಅದು ಬಂದು ಕರೆಕ್ಟಾಗಿ ನೀವು ನಡ್ಸ್ಕೊಂಡು ಹೋಗ್ತಾಯಿದ್ರೆ ಅವರೇ ಕೇಳಿ ಕೇಳಿ ಹಾಕ್ಸ್ಕೊತಾರೆ. ಹಾಗೆ ಆದರೆ ಕರೆಕ್ಟಾಗಿರೋರು, ಕರೆಕ್ಟಾಗಿ ಕಟ್ಟೋರಿಗೆ ಹಾಕ್ಸ್ಕೋಬೇಕು. ಚೀಟಿ ದಿನವೇ ಅಮೌಂಟ್ ಕಟ್ಟಬೇಕು, ಇಲ್ಲಾಂದರೆ ಫೈನ್ ಹಾಕ್ತೀನಿ ಅಂತೆಲ್ಲ ನೀವು ಒಂದು ರೂಲ್ಸ್ನ ಇಟ್ಕೊಂಡ್ರೆ ಕರೆಕ್ಟಾಗಿ ಚೀಟಿನ ಕಟ್ಕೊಂಡು ಹೋಗ್ತಾರೆ. ಅಲ್ಲ ಫೈನ್ ಹಾಕಬೇಕಲ್ಲ ಒಂದಿನ ಲೇಟ್ ಆದರೆ ಅಂತ ಏನು ಮಾಡ್ತಾರೆ ಅಂದರೆ ಕರೆಕ್ಟಾಗಿ ಚೀಟಿನ ಕಟ್ಕೊಂಡು ಹೋಗ್ತಾರೆ. ನೋಡಿ, ಈ ಥರ ಲ್ಯಾಟ್ರಿ ಚೀಟಿ, ಕುಲ್ಕೋ ಚೀಟಿ ಅಂದರೆ ಒಂದು 20 ಚೀಟಿನ ಏನು ಮಾಡೋದು ಅಂದರೆ 20 ಚೀಟಿನ ಅವ್ರವ್ರ ಹೆಸರು, 20 ಜನ ಯಾರೆಲ್ಲ ಇದ್ದಾರೆ ಅವ್ರ ಹೆಸರುಗಳನ್ನ ನಾವು ಬರೆದು ಈ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡು ಇದು ಮೊದಲನೇ ತಿಂಗಳಲ್ವಾ, ಹಾಗಾಗಿ 20 ಜನದ್ದು ಹೆಸರು ಕೂಡ ಹಾಕಿರ್ತೀನಿ. ಯಾರು ತಗೊಂಡಿರಲ್ಲ ಅವ್ರ ಹೆಸರುಗಳು. ಈಗ ನಾವು 20 ಜನ ಫಸ್ಟ್ ಚೀಟಿ ಆಗಿರೋದ್ರೆ ಎಲ್ಲರ ಹೆಸರು ಬರುತ್ತೆ. ಆ ಹೆಸರಲ್ಲಿ ಈ ಥರ ಚೀಟಿನ ಕುಲ್ಕಿ ನಾವು ಹಾಕ್ಬಿಟ್ಟು ಅದರಲ್ಲಿ ಒಂದು ಚೀಟಿನ ತೆಗಿಬೇಕಾಗುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಚೀಟಿ ನಾವಾದರೂ ತೆಗಿಬೋದು, ಇಲ್ಲಾಂದರೆ ಯಾರಾದರೂ ಮಕ್ಕಳಿದ್ರೆ ಮಕ್ಕಳ ಕೈಲಿ ಕೂಡ ತೆಗಿಸ್ಬೋದು. ಈ ಥರ ನಾವು ಒಂದು ಚೀಟಿ ತೆಗೆದು ನೋಡಿದಾಗ ಅದರಲ್ಲಿ ಯಾರ ಹೆಸರಿರುತ್ತೆ ಅವರಿಗೆ ಆ ತಿಂಗಳ ಅಮೌಂಟ್ 20,000 ಅವರಿಗೆ ಹೋಗುತ್ತೆ. ಸರಿನಾ? ಇದರಲ್ಲಿ ಬೇಕಾದರೆ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು. ತುಂಬ ಅರ್ಜೆಂಟು, ಏನೋ ಒಂದು ಮದುವೆ, ಹಾಸ್ಪಿಟಲ್ ಏನೋ ಒಂದು ಇದ್ದರೆ ಯಾರು ಚೀಟಿ ಬರುತ್ತೆ ಅವ್ರಿಗೆ ನೀವು ಅಡ್ಜಸ್ಟ್ಮೆಂಟ್ ಮಾಡಿ ಅವರಿಗೆ ಕೊಡ್ಬೋದು. ಅವ್ರ ಟೈಮಲ್ಲಿ ನಿಮಗೆ ಅದನ್ನು ಎತ್ಕೊಡ್ತಾರೆ. ಆ ಥರನೂ ಕೂಡ ಮಾಡ್ಕೋಬೋದು. ಯಾಕೆಂದರೆ ಇದೆಲ್ಲ ಬೇಗ ನಿಮಗೆ ಏನು ಹೇಳೋದು, ನಂಬಿಕೆ ಇಟ್ಟು ನೀವು ಮಾಡೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ. ಸೇವಿಂಗ್ಸ್ ಅನ್ನೋದು ಕೂಡ ಆಗುತ್ತೆ. ಇವಾಗ ನಾವುಗಳು ಸೇವಿಂಗ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದೇ ರೀತಿಲಾದರೂ ಖರ್ಚಾಗೋಗುತ್ತೆ ಅಂತ ಸ್ವಲ್ಪ ಜನ ಹೇಳ್ತಾರಲ್ವ, ನನ್ನ ಕೈ ಅಮೌಂಟೇ ನಿಲ್ಲಲ್ಲ ಅನ್ನೋರು ಈ ಥರ ನೀವು ಚೀಟಿನ ನಿಮ್ಗೆ ಗೊತ್ತಿರೋರ ಹತ್ರ ಹಾಕ್ಕೊಂಡ್ರೆ ನೀವು ಆರಾಮಾಗಿ ಚೀಟಿನ ನಡೆಸ್ಬೋದು. ಇಲ್ಲ ಅಂದರೆ ನೀವುಗಳೇ ಚೀಟಿನ ನಡೆಸ್ಬೋದು. ನೀವು ಚೀಟಿ ನಡೆಸಲಿ ಅಂತಲೇ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮಗೊಂದು ಐಡಿಯಾ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ಚೀಟಿನ ಮಾಡ್ತಿದ್ದೀನಿ. ಹೆಣ್ಮಕ್ಳು ನಿಮ್ಮ ಅಕ್ಕಪಕ್ಕ ಒಳ್ಳೆ ಜನನ ಸೇರಿಸ್ಕೊಂಡು ಈ ಥರ ಚೀಟಿನ ಮಾಡ್ಬೋದು. ಒಂದು 10 ಜನ ಆದರೂ ಪರವಾಗಿಲ್ಲ, ಇಲ್ಲಾಂದರೆ 20 ಜನ ಆದರೂ ಪರವಾಗಿಲ್ಲ. ಅದರಲ್ಲೇ ನೀವು ಡಿವೈಡಿಂಗ್ ಮಾಡಿಕೊಂಡು ಚೀಟಿನ ನಡೆಸ್ಕೊಂಡು ಹೋಗ್ಬೋದು. ಮಾಡಿ, ಖಂಡಿತ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಒಂದು ಸತಿ ಸ್ಟಾರ್ಟ್ ಮಾಡಿದ್ರೆ ನೀವು ಒಳ್ಳೆ ರೀತಿಲಿ ಒಳ್ಳೆ ಜನನ ಸೇರಿಸ್ಕೊಂಡು ಒಳ್ಳೆ ರೀತಿಲೇ ನಡೆಸ್ಕೊಂಡು ಹೋದರೆ ಮತ್ತೆ ನಿಮಗೆ ಚೀಟಿಗಳನ್ನು ಹಾಕ್ತಾರೆ. ಇವಾಗ ನೀವು ಒಂದು ಚೀಟಿ, 2 ಚೀಟಿ 20,000, 10,000, 50,000 ಆ ಥರ ಹಾಕ್ಕೊಂಡೋದ್ರೆ ನಿಮಗೆ ಎಷ್ಟೆಲ್ಲ ಲಾಭ ಸಿಗುತ್ತೆ. ಆದರೆ ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ. ಏಜೆಂಟ್ ಅಂತ ನಿಂತ್ಕೊಬಿಟ್ರೆ ತುಂಬ ಏನು ಹೇಳೋದು, ಅದ್ರದ್ದು ಏನು ಹೇಳೋದು, ಹೊರೆಲ್ಲ ನೀವೇ ಹೊರಬೇಕಾಗುತ್ತೆ. ಒಬ್ಬರು ಯಾರಾದರೂ ಲೇಟಾಗಿ ಕೊಡ್ತಾ ಇದ್ದಾರೆ ಅಂದರೆ ಆ ಅಮೌಂಟನ್ನ ನೀವೇ ಹಾಕಬೇಕಾಗುತ್ತೆ. ನೀವೇ ಹಾಕಿ ಇನ್ನೊಬ್ರು ಕೊಡಬೇಕು, ಆ ಥರ ಆಗಿರುತ್ತೆ. ಆದರೆ ಆ ಥರ ಮಾಡ್ಕೋಬೇಡಿ ಪ್ಲೀಸ್. ಎಲ್ಲರೂ ಕೂಡ ಅವತ್ತು ದಿನವೇ ಚೀಟಿ ಕಟ್ಟಬೇಕು ಕಂಪಲ್ಸರಿ, ಇಲ್ಲ ಅಂದರೆ ಫೈನ್ ಬೀಳುತ್ತೆ ಅಂತ. ನೀವು ಇದನ್ನು ರೂಲ್ಸನ್ನು ನೀವು ಸ್ಟಾರ್ಟ್ ಮಾಡಿದ್ರೆ ಫಸ್ಟಿಂದ ಲಾಸ್ಟ್ವರೆಗೂ ಚೀಟಿ ಅಂತೂ ಕರೆಕ್ಟಾಗಿ ನಡ್ಕೊಂಡು ಬರುತ್ತೆ. ಸರಿನಾ? ಅಂತಿಂಥವ್ರು ತರಲೆಗಳು ಅಂಥವನ್ನ ಖಂಡಿತ ಸೇರಿಸ್ಕೊಳ್ಳೇಬೇಡಿ. ಅದರಿಂದ ಚೀಟಿ ಲಾಸ್ ಆಗೋದಂತೂ ಗ್ಯಾರಂಟಿ. ಅಂತಿಂಥವ್ರನ್ನ ಕಟ್ದೇ ಇರೋರನ್ನೆಲ್ಲ ಸೇರಿಸ್ಕೊಳ್ಳೋಕೆ ಹೋಗ್ಬೇಡಿ. ಕರೆಕ್ಟಾಗಿ ಕಟ್ಕೊಂಡು ಹೋಗ್ತೀನಿ ಅನ್ನೋರು ಅಂಥವನ್ನ ಸೇರಿಸ್ಕೊಳ್ಳಿ, ಆಗುತ್ತೆ. ಇವಾಗ 20,000 20 ತಿಂಗಳು ನಡೆಯುತ್ತೆ. ಒಂದು ತಿಂಗಳಿಗೆ ಅಂದರೆ ಒಂದು ತಿಂಗಳು ಒಬ್ಬರು 2,000 ಕಟ್ಟಬೇಕಾಗುತ್ತೆ. 2,000 ಕಟ್ಟರೆ 20 ಜನಗಳನ್ನ ನಾವು ಸೇರಿಸ್ಕೋಬೇಕಾಗುತ್ತೆ. ಆ 20 ಜನಗಳಲ್ಲಿ ತಿಂಗಳಿಗೆ ಒಬ್ಬರು ಚೀಟಿ ತೆಗೆದಾಗ ಅವ್ರಿಗೆ 20,000 ಸಿಗುತ್ತೆ. ಒಬ್ಬರಿಗೆ ಬಂದು 20,000 ಸಿಗುತ್ತೆ. ಏನಾದರೂ ನೀವು 2 ಚೀಟಿಗಳು ಹಾಕಿದರೆ ಅದೇ ನಿಮಗೆ 40,000 60,000 ಆ ಥರ ಹೋಗುತ್ತೆ. ಒಬ್ಬರಿಗೆ ಬಂದು ಅದು
ಸೇರುತ್ತೆ. 20,000 ಬಂದು ಒಬ್ಬರಿಗೆ ಸೇರುತ್ತೆ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ, ನಿಮಗೆ ಮತ್ತೆ ನಾನು ಹೇಳ್ಕೊಡ್ತೀನಿ, ಸರಿನಾ? ಇದು ಇವತ್ತು ಬಂದು ಏಜೆಂಟ್ ಚೀಟಿ ಇತ್ತು, ಹಾಗಾಗಿ ಏಜೆಂಟ್ ಚೀಟಿ ತೊಗೊಂಡಲ್ಲ, ಹಾಗೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಮಾಡೋದ್ರಿಂದ ಅಂತ ನೋಡಿ. 20,000 ಇವತ್ತು ಏಜೆಂಟ್ ಚೀಟಿ ಬಂದು, ಹಾಗಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಅಕ್ಕಪಕ್ಕ ಜನಗಳಿದ್ದಾರೆ, ಒಳ್ಳೆ ಜನಗಳಿದ್ದಾರೆ ಅಂದರೆ ನೀವು ಕೂಡ ಟ್ರೈ ಮಾಡ್ಬೋದು. ಫಸ್ಟು ಚಿಕ್ಕದಾಗೆ ನಡೆಸಿ. ನಾನು ಕೂಡ ಫಸ್ಟು 5,000 ನಡೆಸಿದೆ, ಅದಾದಮೇಲೆ 20,000, ಅದಾದಮೇಲೆ ಮತ್ತೆ 20,000, ಆ ಥರ ನಡೆಸ್ಕೊಂಡು ಹೋಗ್ತಾಯಿದ್ದೀರಿ. ನೋಡಿ, ಇದು ಫಸ್ಟು ನಡೆಸಿರೋ ಚೀಟಿಗಳು. ಇದು ಹೋದ ವರ್ಷದ್ದು ಕರೆಕ್ಟಾಗಿ ನಡೆಸ್ಕೊಂಡು ಹೋಗಿದೆ. ನೋಡಿ, ಇದೆಲ್ಲ ಆಗಿದೆ. ಎಲ್ಲರಿಗೂ ಅಲ್ಲಲ್ಲೇ ಬರ್ಕೋಬೇಕಾಗುತ್ತೆ. ಈ ಥರ ಯಾರೆಲ್ಲ ಕೊಟ್ಟಿದ್ದಾರೆ, ಯಾರೆಲ್ಲ ಕೊಟ್ಟಿಲ್ಲ, ಅಲ್ಲಲ್ಲೇ ಏಜೆಂಟ್ ಅನ್ನೋರು ಅಲ್ಲಲ್ಲೇ ಅವತ್ತಿನ ದಿನವೇ ಬರ್ಕೋಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಹೆಣ್ಮಕ್ಳು ಸ್ವಲ್ಪ ಸ್ಟ್ರಾಂಗ್ ಕೂಡ ಆಗ್ತಾರೆ. ಏನಂದರೆ ಬುದ್ಧಿ ಇರುತ್ತೆ. 4 ಜನಕ್ಕೆ ಹೆಲ್ಪಿಂಗ್ ಮಾಡಿ ಏನೋ ಒಂದು ಕೆಲಸ ಮಾಡ್ತಾರೆ ಅಂದರೆ ಗ್ರೇಟ್ ಕೂಡ ಅನಿಸುತ್ತೆ. ಮತ್ತು ಏನೋ ಒಂದು 4 ಜನಕ್ಕೆ ಹೆಲ್ಪು ಕೂಡ ಆಗುತ್ತೆ ನಿಮ್ಮಿಂದ. ಆದರೆ ಚೀಟಿ ಮಾತ್ರ ಚೆನ್ನಾಗಿ ನಡೆಸ್ಕೊಂಡು ಹೋಗಿ. ಇಷ್ಟೇ ನಾನು ಹೇಳ್ಕೊಡೋದು. ಮತ್ತು ನನ್ನ ಹತ್ರ ಯಾರೆಲ್ಲ ಸ್ಫಟಿಕ